ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಿದ್ದೇನೆಂದರೆ, ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಈ ದೊಡ್ಡ ದೊಡ್ಡ ಆನ್ಸರ್ಸ್ನ ಸಾಲ್ವ್ ಮಾಡಿರೋವಂಥ ಒಂದು PDF ಇದ್ದರೆ ಹೇಳಿ ಅಂತ ಇದ್ರಿ. ಸೊ ನಾನಿಲ್ಲಿ ಒಂದು PDF ರೆಡಿ ಮಾಡಿ, ಸೊ ಅದರಲ್ಲಿ ಒಂದು ಬಿಗ್ ಆನ್ಸರ್ಸ್ ಅಂದರೆ ಒಂದು 4 ಮಾರ್ಕ್ಸ್ ಐತಲ್ಲ, ಅವೆಲ್ಲನೂ ಕರೆಕ್ಟಾಗಿ ರಿಪೀಟೆಡ್ ಕ್ವೆಶನ್ಸ್ ಎಲ್ಲ ಹುಡುಕಿ ರೆಡಿ ಮಾಡಿದ್ದೀನಿ. ಇಷ್ಟನ್ನು ಓದ್ಕೊಳ್ಳಿ, ಇನ್ನೂ ಎಕ್ಸ್ಟ್ರಾ ಓದ್ಕೋಬೇಡಿ. ಮಿಕ್ಕಿರೋದನ್ನ ನಾನು ಆಲ್ರೆಡಿ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಹಲವಾರು ವೀಡಿಯೋ ಮಾಡಾಕಿದ್ದೀನಿ. ಸೊ ಔಟ್ರ್ ನೋಡಿ, ಇಲ್ಲಿ ಲೆಸನ್ ವೈಸ್ ನಾನು ಕ್ಲೀನಾಗಿ ಈ ಒಂದು ಸಮ್ಸ್ ಇದೆಯಲ್ಲ, ಸಮ್ಸ್ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ಸಮ್ಸ್ ಮಾಡಿ ಅಂತ. ಸೊ ಸಮ್ಸ್ ಇದರಲ್ಲಿ ಫುಲ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಇನ್ನೇನೇ ಇದ್ದರೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಬನ್ನಿ ನೋಡಿ, ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ನೋಡಿ, ಇದರಲ್ಲಿ ಸ್ವಲ್ಪ ನಾನಿಲ್ಲಿ ಹೈಲೈಟ್ ಮಾಡಿದ್ದೀನಿ. ಏನಂದರೆ ನೋಡಿ, ಒಂದು ಆಲ್ ರಿಪೀಟೆಡ್ ಒಂದು ನ್ಯೂಮರಿಕಲ್ಸ್ ಫ್ರಮ್ 2014 ಟು 21 ಗಂಟ ಏನೇನು ಒಂದು ನ್ಯೂಮರಿಕಲ್ಸಿಂದ ಬಂದಿದೆಯೋ ಅದೆಲ್ಲ ಇದರಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಅಂತಿದ್ರೆ ಅದು ಮಾರ್ಚ್ ಅಂತ ಅರ್ಥ, ಜೆ ಅಂತಿದ್ರೆ ಅದು ಜೂನ್ ಅಂತ ಅರ್ಥ ಅಥವಾ ಜುಲೈ ಅಂತ ಅರ್ಥ. ಅಂದರೆ ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮು. Q ಅಂತಿದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಅರ್ಥ ಅದು. ಮತ್ತು ಒಂದು ಡಿಟೈಲ್ಡ್ ಸೊಲ್ಯೂಷನ್ ಟು ಈಚ್ ಕ್ವೆಶನ್ ಈಸ್ ಗಿವನ್. ಸೊ ಅದು ಆಲ್ಸೋ ಕೊಟ್ಟಿದ್ದೀನಿ, ಒಂದು ಅಥರ್ಡ್ ಬೈ ಬನ್ನಿ ನೋಡಿ, ಮೊದಲನೇ ಕ್ವೆಶನ್ ಇಲ್ಲಿದೆ. ಒಂದು ಪ್ರಾಬ್ಲಮ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ನೋಡಿ, ಕರೆಕ್ಟಾಗಿ ಕ್ವೆಶನ್ಸ್ ಓದ್ಕೊಳ್ಳಿ. ನೋಡಿ, ಅದರ ಆನ್ಸರ್ಸು ಮೇಲ್ಗಡೆ ಇದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ಇಲ್ಲೊಂದಿದೆ ಕ್ವೆಶನ್ಸು. ಸೊ ಇಲ್ಲಿ ಬಂದಿದೆ, ಆಲ್ರೆಡಿ ನಾನು ಹೇಳಿದ್ದೀನಿ. MJ MQ ಅಂತ ಎಲ್ಲ ಹಾಕಿದ್ದೀನಿ ನಾನು. ಸೊ ನಿಮಗೊಂದು ಜಸ್ಟ್ ತಿಳಿಲಿ ಅಂತ. ಇದು ಸಮ್ಸು, ಪ್ರತಿಯೊಂದು ಸಮ್ಸು ಇದರಲ್ಲಿದೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಮ ಎಕ್ಸಾಮ್ ಟು ಬರೆಯೋ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಎಕ್ಸಾಮ್ 2ಗೆ ಸಂಬಂಧಿಸಿದಂಥ ನಾನು ಒಬ್ಬನೇ ಒಂದು ಪ್ರತಿಯೊಂದು ಮಾಹಿತಿನ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಯಾರೂ ಕೂಡ ಇನ್ನೂ ಈ ಎಕ್ಸಾಮ್ 2ದು ಮಾಹಿತಿಗಳನ್ನ ಕೊಡ್ತಾಯಿಲ್ಲ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಒಂದರಲ್ಲೇ ಸಿಗುತ್ತೆ ನಿಮಗೆ ಪ್ರತಿಯೊಂದು ಸೋರ್ಸಸ್ಸು ಅವೈಲೇಬಲ್ ಇನ್ ಅವರ್ ಚಾನಲ್ ಫಾರ್ ಎಕ್ಸಾಮ್ 2. ಸೊ ನೋಡಿ, ಕರೆಕ್ಟಾಗಿ ನಿಮ್ಗೆ ಏನು ಬೇಕಿದ್ರು ನನಗೆ ಒಂದು ಕಮೆಂಟ್ ಮಾಡಿ. ನೋಡಿ, 1 ನ್ಯೂಮರಿಕಲ್ ಈಸ್ ಆಸ್ಕ್ಡ್ ಎವ್ರಿ ಇಯರ್. ಸೊ ಒಂದು ನ್ಯೂಮರಿಕಲ್ ಒಂದು ಪ್ರತಿ ವರ್ಷವೂ ಕೇಳ್ತಾರೆ. ಸೊ ಅದಕ್ಕೆ ನಾನು ಇಲ್ಲೂ ಬರೆದಿದ್ದೀನಿ. ಸೊ ಅದಕ್ಕಾಗಿ ನಿಮಗೆ ಒಂದು ಕ್ಲಿಯರಾಗಿ ತಿಳಿಲಿ ಅಂತ. ಸೊ ನೋಡೋಣ, ಟೈಮ್ ಇದ್ದರೆ ನಾನು ನಿಮಗೆ ಒಂದು ಲೈವ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇರಲಿಲ್ಲ ಅಂದರೆ. ನೋಡಿ, ಪ್ರಾಬ್ಲಮ್ಸ್ ಎರಡನೇ ಪಾಠದಿಂದ ಒಂದು ಪ್ರಾಬ್ಲಮ್ಸ್ ನೋಡಿ. ನೋಡಿ, ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಹಿಂಗೆ ನಾನು ಎಷ್ಟು ಸತಿ ಅಂತ ಹೇಳಬೇಕು. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನೀವೊಂದು ಕಮೆಂಟು, ಲೈಕ್ಸು, ಒಂದು ಶೇರ್ಸ್ ಮಾಡೋದ್ರಿಂದ ನನಗೊಂದು ಪ್ರೋತ್ಸಾಹ ಸಿಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸೊ ನನಗೂ ಮಾಡೋದಕ್ಕೂ ಒಂದು ಸಾರ್ಥಕ ಆಯಿತು, ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ ಅಂತ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಒಂದು ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ನೋಡಿ. ಅದಕ್ಕೆ ಹೇಳಿರೋದು, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನಾನು ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೆ. ಸೊ ಬನ್ನಿ ನೆಕ್ಸ್ಟು, ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಥರ್ಡ್ ಲೆಸನ್. ನೆಕ್ಸ್ಟ್ ಏನೇನು ಸಬ್ಜೆಕ್ಟ್ ಬೇಕೋ ನಾನು ಕಮೆಂಟ್ ಮಾಡಿ. ಇಟ್ಸ್ ಓಕೆ. ಒಂದು ವೇಳೆ ನಿಮ್ಮ ಹತ್ರ ಆನ್ಸರ್ಸ್ ಇದ್ದರೆ ಇಟ್ಸ್ ಓಕೆ, ಓನ್ಲಿ ಕ್ವೆಶನ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಚಾಪ್ಟರ್ 4ಇಂದ
ಚಾಪ್ಟರ್ 6. ಸೊ 4ದು ನಾನು ಕೊಟ್ಟಿಲ್ಲ, ಅಲ್ಲಿ ಆಲ್ರೆಡಿ ಬರೆದು ಕೊಟ್ಟಿದ್ದೀನಿ ನಾನು, ಅದಕ್ಕೆ ನಿಮಗೆ ಅರ್ಥ ಆಗಲಿ ಅಂತ. ಸೊ ನೋಡ್ಕೊಳ್ಳಿ, ಇನ್ನೊಂದ್ಸಲ ನೋಡಲಿಲ್ಲ ಅಂದರೆ ನೋಡಿ. ಚಾಪ್ಟರ್ 4ಇಂದ ಒಂದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ನೋ ನ್ಯೂಮರಿಕಲ್ಸ್ ಆಸ್ಕ್ಡ್ ಟಿಲ್ ನೌ ಇನ್ ಫೈನಲ್ ಎಕ್ಸಾಮ್. ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಫೈನಲ್ ಎಕ್ಸಾಮಲ್ಲಿ ಈ ನ್ಯೂಮರಿಕಲ್ಸಿಂದ ಈ 4th ಲೆಸನಿಂದ ಕೇಳಿಲ್ಲ. ಸೊ ನೋಡಿ, 7ನೇ ಚಾಪ್ಟರ್. ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಅಂತಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇರೋದು, ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ನೋಡಿ 9th ಲೆಸನ್, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ನೋಡಿ ಇಷ್ಟಿತ್ತು. ಸೊ ಪೂರ್ತಿ ಕೊಟ್ಟಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಎಕ್ಸಾಮ್ 2 ಬರೀತಿರೋ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡ್ತಾ ಹೋಗಿ. ಸೊ ಇಲ್ಲಾಂದರೆ ಏನೂ ಯೂಸ್ ಇಲ್ಲ, ನಾವು ವೀಡಿಯೋ ಮಾಡಿನೂ ಏನು ಯೂಸ್ ಇರೋಲ್ಲ. ಸೊ ಯಾರ್ಯಾರು ನೋಡ್ತಾ ಇದ್ರು, ಒಂದು ಎಕ್ಸಾಮ್ 2 ಯಾರ್ಯಾರು ಬರೀತಾ ಇದ್ರು ಅವ್ರಿಗೆಲ್ಲ ಈ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಎಲ್ಲನೂ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಯಾವ್ದು ಬೇಕು ಕಮೆಂಟ್ ಮಾಡಿ ತಿಳಿಸಿ.